ಹೌದನು ಇನ್ನ ಅತ್ತಿನೇ ಹೆಂಗ ದೊಡ್ಡಕ್ಕೆಂದ್ರ ಹೆಂಗ್ರಿಪ್ಪ ತಮ್ಮ ಕುಂತಾಗಿರ್ತಕ್ಕಂತಕ್ಕಿಗೆ 5 ಮಂದಿ ಮಕ್ಕಳು. ಹೌದ್ರಿಪ್ಪ ಯಾರು? ಯಾರ್ರಿಪ್ಪ? ಧರ್ಮ, ಭೀಮ, ಅರ್ಜುನ, ನಕುಲ, ಸಹದೇವ. 3 ಮಂದಿ ಪಾಂಡವರು. ಹೌದು. ಅದ್ರೊಳಗೆ ಯಾರು 3 ಲೋಕದ ಗಂಡ ಅನಿಸಿಕೊಂಡ ಯಾರು? ಅರ್ಜುನ. ಹೌದು. ಒಂದು ದಿನ ಏನಾಗಿತ್ತು? ಏನಾತ್ರಿ? ದ್ರುಪದ ರಾಜ ಸ್ವಯಂವರ ಸಾರಿದ್ದ. ಹೌದ್ರಿಪ್ಪ. ಏನಂತ? ದ್ರೌಪದಿ ಮಗಳಿಗೆ ಸ್ವಯಂವರ ಇಟ್ಟಿದ್ದ, ಮಗಳನ್ನ ಲಗ್ನ ಮಾಡಿ ಕೊಡ್ಬೇಕಾದ್ರ. ಹೌದು. ಎಂತ ಸ್ವಯಂವರ ಇಟ್ಟಿದ್ನಂದ್ರ ಎಂತಾದ್ರಿಪ್ಪ? ಆ ಮೀನನ್ನ ಅಂತಿರ್ಲೆ ಕಟ್ಟುದು ತೆಳಗ ಎಣ್ಣೆ ಹಾಕಿ ತೆಳಗಿಡುದ್ರಿಪ್ಪ. ಮೀನ ಚಕ್ರ ಮಾಡಿ ತಿರುಗಲಿಕ್ಕೆ ಬಿಡುದು, ತೆಳಗ ಎಣ್ಣೆ ಹಾಕಿ ಹಿಡುದು. ಆ ಎಣ್ಣೆಯಾಗ ನೋಡಿ ತಿರುಗತಕ್ಕಂತ ಮೀನಿನ ಕಣ್ಣಿಗೆ ಯಾವ ಬಾಣ ಹೊಡಿತಲ್ಲ ಅವನಿಗೆ ನನ್ನ ಮಗಳ ಕೊಡ್ತೀನಂತ ದ್ರುಪದ ರಾಜ ಸಂಯವರ ಸಾರಿದ್ದ. ಹೌದು. ಆ ಸಂಯವರಕ್ಕ 3 ಲೋಕದ ಗಂಡ ಅರ್ಜುನ ಬಂದಿದ್ರಿಪ್ಪ. ಅರ್ಜುನ ಏನು ಮಾಡ್ತಾನ? ಆ ಎಣ್ಣೆಯಾಗ ನೋಡಿ ತಿರುಗ್ತಕ್ಕಂತ ಮೀನಿನ ಚಕ್ರಕ್ಕ ಬಾಣ ಬಿಟ್ಟ ಸಂಯೋವರದಾಗ ಅರ್ಜುನ ಗೆದ್ರಿಪ್ಪ. ಆ ರಾಜ ತನ್ನ ರಾಜಕುಮಾರನ್ನ ಅರ್ಜುನಗ ಲಗ್ನ ಮಾಡಿ ಕೊಟ್ರಿಪ್ಪ. ಹೌದಿಲ್ಲ? ಹೌದೌದು. ಅರ್ಜುನ ತನ್ನ ಹೆಂಡತಿನ ಕರ್ಕೊಂಡ ಮನೆಗೆ ಬಂದ್ರಿಪ್ಪ. ಒಳಗ ಕುಂತಿದೇವಿ ಒಳಗ ಗೊತ್ತಿದ್ದಿಲ್ರಿ. ತಾಯಿಗೆ ಹೋದ್ರಿ ಮಾತು ಹೇಳ್ತಾನ. ಏನಂತ ಹೇಳ್ತಾನ? ನಾನೊಂದು ಹೆಣ್ಣ ಗೆದ್ದ ತಂದಿನಿ ಅಂದವ. ಹೌದು. ಆವಾಗ ತಾಯಿ ಅಂತಾಳ. ಏನಂತ ನೋಡ್ರಿಪ್ಪ? ತಮ್ಮ ನೀ ಹಣ್ಣು ತಂದ್ರ 5 ಮಂದಿ ಸಮನಾಗಿ ಹಂಚ್ಕೋರಿ ಅಂದಳಕ್ಕಿ. ಹೌದು. ಏನಂದಳು? 5 ಮಂದಿ ಸಮನಾಗಿ ಹಂಚ್ಕೋರಿ ತಂದ್ರಿ. ಸಮನಾಗಿ ಹಂಚ್ಕೋರಿ ಅಂದಳು. ಹೌದು. ಆವಾಗ ಆಕಿಗೆ ಗೊತ್ತಿರ್ಲಿಲ್ರಿ. ಅವ ಹೆಣ್ಣಂದಾನ. ಕುಂತಿದೇವಿ ಹಣ್ಣ ತಿಳ್ಕೊಂಡಳು. ಹೌದು. ಆದ್ರೂ ತಾಯಿ ಹೇಳಿದ ಮಾತ ಪಾಲಿಸ್ಬೇಕ್ರಿಪ್ಪ. ಅವಾಗ ಏನ್ ಮಾಡಿದ್ರಿಪ್ಪ? 5 ಮಂದಿ ದ್ರೌಪದಿ ದೇವಿನ ಲಗ್ನ ಆದ್ರು. ಆವಾಗ ದ್ರೌಪದಿ ದೇವಿ ಒಳಗ ಬಂದು ಅತ್ತಿಗೆ ಹೇಳ್ತಾಳ. ಏನಂತ ಹೇಳ್ತಾಳ್ರಿಪ್ಪ? ಏನ್ ಹೇಳಿದ್ರು? ಅತ್ತಿಯಾರ ನೀವು ಎಷ್ಟು ಜ್ಞಾನವಂತರದಿರಿ ಅಂದಳಕ್ಕಿ. ಹೌದು. ಆವಾಗ ಕುಂತಿದೇವಿ ಅಂದು ಯಾಕ ಏನಾಯ್ತು ಅಂತ ಕೇಳಿದಾಗ ಏನಂದ್ರಿಪ್ಪ? ಅವಾಗ ಹೇಳ್ತಾಳಕ್ಕಿ. ಏನಂತ? ದ್ರೌಪದಿ ದೇವಿ ಹೇಳ್ತಾಳ. ಏನಂತ ಹೇಳ್ತಾಳ್ರಿಪ್ಪ? ನಾನು ಪತಿಯಿಂದೆ ಅತ್ತ ಗುರುನಾಥನಲ್ಲಿ ಬೇಡ್ಕೊಂಡಾಗ ಮಂತ್ರ ನೋಡಿದಾಗ ಗುರುನಾಥ ಏನ್ ಮಾಡಿದ ಭಗವಂತ ಏನ್ ಮಾಡಿದ್ರಿಪ್ಪ? ನಿನಗ 5 ಮಂದಿ ಗಾಂಡದಾರಲ್ಲತ್ತೇಳಿ ವರ ಕೊಟ್ಟಿದ್ದ. ಹೌದು. ಆ ವಿಷಯ ನಿಮಗ ಗೊತ್ತಿಲ್ಲ ಖರೆ. ಆದ್ರೂ ನಿಮ್ಮ ಮಗನಿಗೆ ನೀವು ಹಂಚ್ಕೋರಿ ಅಂತ ಹೇಳಿದ್ರಲ್ಲ, ನಿಮ್ಮಂತ ಅತ್ತಿ ಶ್ರೇಷ್ಠವಾದಂತ ಅತ್ತಿ ಸಿಕ್ಕಿದ್ದು ನನ್ನ ಪುಣ್ಯಾತ. ಆ ದ್ರೌಪದಿ ದೇವಿ ಕುಂತಿದೇವಿ ಪಾದಕ ಬಿದ್ದಾಳ. ಹೌದು. ಏನು ಮಾಡ್ಯಾಳ? ಕುಂತಿದೇವಿ ಪಾದಕ್ಕೆ ಬಿದ್ದಾಳ. ಅತ್ತಿ ಪಾದಕ ಬಿದ್ದಾಳ. ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಂಡಾಳ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಅತ್ತಿ ಜಗತ್ತಿನಾಗ ದೊಡ್ಡ ತಿಳ್ಕೊಂಡ ಅತ್ತಿ ಪಾದಿಗೆ ಸೊಸಿ ಹೋಗಿ ಕಾಲ್ ಹಿಡ್ದಾಳ. ಹೌದು. ಮತ್ತ ಸೊಸಿನೇ ದೊಡ್ಡಕ್ಕಿದ್ದಳಂದ್ರ ಮತ್ತ ಅತ್ತಿ ಕಾಲು ಹಿಡಿಕೊಳ್ಳಿ ಏನಿತ್ತು ಇದೊಂದು ಮಾತ ಹೇಳ್ತಾನ ಅನ್ನ. ಇರ್ಲಿತ್ತಮ್ಮ. ಇನ್ನೊಂದು ಮಾತು ಹೆಂಗ್ರಿಪ್ಪ ಮಾತ? ಒಂದು ಹಾಲು ಮತ್ತದ ಬುಕ್ಕಿನೊಳಗಿರಬೇಕ. ಹಾಲು ಮತ್ತದೊಳಗ ಒಂದು ಪ್ರಶ್ನೆ ಅದ ಬುಕ್ಕ ಇರ್ಲಿ ಬಿಡ್ಲಿ ಖರೆ ಹಾಲು ಮತ್ತ ಹೆಡ್ಲೈನ್ ಇರಬೇಕ. ಅಂತ ಬುಕ್ಕಿನೊಳಗ ಒಂದು ಪ್ರಶ್ನೆ ಕೇಳಬೇಕು. ಇನ್ನೊಂದು ಜನರಲ್ದೊಳಗೆ ಪ್ರಶ್ನೆ ಕೇಳಬೇಕಂತ ಕಮಿಟಿಯ ನಿರ್ಣಯ ಆಗಿತ್ತು. ಆದೇಶ ಆಗಿದ್ರಿಪ್ಪ. ಹೌದಿಲ್ಲ? ಹೌದು. ಸರಜೋಡಿ ಅಣ್ಣನ ಬಳಗದವ್ರು ಹಾಲು ಮತ್ತದೊಳಗ ನನಗೊಂದು ಪ್ರಶ್ನೆ ಕೇಳಿದ್ರು. ಏನಂತ ಕೇಳ್ಯಾರಿಪ್ಪ? ಏನ್ ಕೇಳಿದ್ರಂದ್ರ ಪರಮಾತ್ಮನ ವರುವಿನ ಪುತ್ರ ಯಾರು ಪರಮಾತ್ಮನ ವರುವಿನ ಪುತ್ರ ಆಗಿ ಹುಟ್ಟಿ ಬಂದ್ರು ಸಿದ್ರಾಮ ಮಹಾತ್ಮರು. ಹೌದಿಲ್ಲ? ಸಿದ್ದರಾಮ ಮಹಾತ್ಮರು ಸಿದ್ದೇಶ್ವರ ಸಿದ್ದೇಶ್ವರ ಮಹಾತ್ಮರು ಪರಮಾತ್ಮನ ವರುವಿನ ಪುತ್ರ ಆಗಿ ಹುಟ್ಟಿ ಬಂದಾರ. ಅವರು ಕಲಿಯುಗದಲ್ಲಿ ಸಂಚಾರ ಮಾಡುವಂತ ಸಂದರ್ಭದೊಳಗ ಏನಾಗ್ಯದ್ರು? 3 ಕಲ್ಲ ಅವರು ಜೊತೆಗೂಡಿ ಬಂದಾವು. ಏನಾಗ್ಯಾವ? 3 ಕಲ್ಲ ಅವ್ರ ಜೊತೆಗೂಡಿ ಬಂದವ್ರಿಪ್ಪ. ಅವರು ಜೋಡಿ ಬಂದಿರ್ತಕ್ಕಂತ 3 ಕಲ್ಲ ಈ ಸದ್ಯ ಯಾವ ಜಾಗದಾಗ ಏನಾಗಿ ಉಳ್ಕೊಂಡ
ತಗೊಂಡಾವತ್ ಕೇಳ್ಯಾರ. ಬರಬ್ರಿ ಅದ್ರಿಪ್ಪ. ಹೌದಿಲ್ರಿ? ಹೌದು ಈ ಪ್ರಶ್ನೆ ಕೂತ್ರ ನನಗೆ ಇನ್ನ ಸಿಕ್ಕಿಲ್ಲ. ಹೌದಿಲ್ಲ? ಹೌದು ಎಲ್ಲರೂ ಹೇಳಿ ಇಲ್ಲಿಗೆ ಚೊನ್ನ ತೊಡಸು ವ್ಯವಹಾರ ಆಗಿರಬಾರ್ದ ತಮ್ಮ. ಹೌದ್ರಿಪ್ಪ. ಎಷ್ಟು ಬರ್ತದ ಅಟ್ಟೆ ಮಾತಾಡಬೇಕು. ಹೌದು ಮತ್ತ ನಾವು ಸುಳ್ಳು ಹೇಳಿ ಕೆಸರಾಗ ಕಲ್ಲಿಟ್ಟು ದಾಡ್ತೀನಂದ್ರ ಆಗುದಿಲ್ರಿಪ್ಪ. ಆಗುದಿಲ್ಲ. ಹೌದು ಆಗ್ಲಿಕ್ಕೆ ಬಿಡಂಗ ಜಡ್ಜ್ಗಳು ಕುಂತಾರಲ್ಲಿ. ಇನ್ನೊಂದು ಮಾತ ಏನ್ರಿಪ್ಪ ಅದು? ಜನರಲ್ ಒಳಗ ಪ್ರಶ್ನೆ ಕೇಳ್ಯಾರಿಪ್ಪ. ಈ ಪ್ರಶ್ನೆ ಕೂತ್ರ ಸಿಕ್ಕ್ರ ಮುಂದಿನ ಸಂದಿಗೆ ಹೇಳ್ತೇವು, ಇಲ್ಲಂದ್ರ ಇಲ್ರಿ ಸರ್ಜೋಡಿ ಕಲಾವಂತರ ಅಣ್ಣನ ಬಳದವ್ರು ಹೇಳ್ತಾರ. ಜನರಲ್ ಒಂದು ಪ್ರಶ್ನೆ ಏನ್ ಕೇಳ್ಯಾರಪ್ಪ ಅಂದ್ರ, ಏನ್ ಕೇಳ್ಯಾರ? ಶ್ರೇಷ್ಠ ಮಾನವ ಜನ್ಮ ಕೊನೆಯ ಜನ್ಮ ಅಂದಾರ. ಹೌದು ಏನಂದಾರ? ಶ್ರೇಷ್ಠ ಮಾನವ ಜನ್ಮ ಕೊನೆಯ ಜನ್ಮ ಅಂದಾರ. ಮಾನವರಾಗಿ ಹುಟ್ಟಿ ಬರ್ಬೇಕಾದ್ರ ಅದ್ರ ಹಿಂದಿನ ಜನ್ಮ ಏನಿತ್ರಿಪ್ಪ? ಮತ್ತು ಹುಟ್ಟಿ ಬಂದ ಬಳಕ ಮಾನವರು ಮರಣ ಹೊಂದಿದ ಬಳಕ ಮುಂದಿನ ಜನ್ಮ ಏನಾಗಿ ಹುಟ್ಟುತ್ತಾರ ಅಂತ ಅಣ್ಣನ ಬಳಗದವ್ರು ಕೇಳ್ಯಾರಿಪ್ಪ. ಬಹಳ ಸಂತೋಷದ ಮಾನವರಾಗಿ ಹುಟ್ಟಕ್ಕಿನ ಮೊದಲ ಹಿಂದಿನ ಜನ್ಮ ಏನಿತ್ತಂದ್ರ ನಾಯಿ ಜಲಮ ಇತ್ತು ತಮ್ಮ. ನಾಯಿ ಜಲಮ. ಹೌದು ಏನಿತ್ತು? ನಾಯಿ ಜಲಮ ಇತ್ರಿಪ್ಪ. ಹಿಂದಿನ ಜನ್ಮ ನಾಯಿ ಜಲಮ ಇತ್ತು. ಹೌದು ಮುಂದಿನ ಜನ್ಮ ಯಾವಾಗಾಗಿ ಹುಟ್ಟುತ್ತಾರ ಅನ್ನ ಕೇಳ್ಯಾನ. ಹೌದ್ರಿಪ್ಪ. ಎನ್ನ ಮಾನವ ಜಲಮಕ್ಕ ಹುಟ್ಟಿ ಬಂದ ಬಳಕ ಮುಂದಿನ ಜನ್ಮ ಏನಾಗಿ ಹುಟ್ಟತದಂದ್ರ ನಾವು ಮರ್ತ್ಯ ಮಂಡಲದೊಳಗೆ ಮಾಡಿರ್ತಕ್ಕಂತ ಪಾಪ ಕರ್ಮಗಳನ್ನ ತೂಗಿ ಲೆಕ್ಕ ಹಾಕಿ ಭಗವಂತ ನಮಗ ಜನ್ಮ ಕೊಡ್ತಾನ. ಹೌದಿಲ್ಲ? ನಾವು ಏನೇನು ಪಾಪಗಳನ್ನ ಮಾಡ್ಯವು, ಏನು ಪುಣ್ಯ ಮಾಡ್ಯವು, ನಮ್ಮ ಪಾಪ ಕರ್ಮಾದಿಗಳಿಂದ ಮುಂದೆ ಭಗವಂತ ನಮಗ ಜನ್ಮ ಕೊಡ್ತಾನಂತಕ್ಕಂತ ಮತ್ತನ್ನ ಹೇಳಿ ಇದು ನಮಗ ತಿಳಿದಷ್ಟು. ಇದನ್ನ ಬಿಟ್ಟು ಬ್ಯಾರೆ ಇತ್ತಪ್ಪ ಅಂದ್ರ ತಂಗಿ ಇದು ಹೆಂಗಲ್ಲ, ಇದರ ಉತ್ತರ ಹಿಂಗೈತಿ ಅಂತ ಹೇಳಬಹುದು. ಹೌದು. ಬಹಳ ಮಾತಾಡಿ ಬಹಳ ಹೇಳುವಂತ ಅವಶ್ಯಕತೆ ಇಲ್ಲ. ನೇರವಾಗಿ ಸರ್ಜೋಡಿ ಅಣ್ಣನ ಬಳಗದವರು ನಮಗ್ಯಾಡ ಹೆಂಗ ಪ್ರಶ್ನೆ ಕೇಳ್ಯಾರಲ್ಲ ಹಂಗ ಸರ್ಜೋಡಿ ಅಣ್ಣನ ಬಳಗದವ್ರಿಗೆ ನಾವು ಒಂದೆರಡು ಪ್ರಶ್ನೆ ಕೇಳ್ಬೇಕಾಗ್ಯದ. ಕೇಳೋಣಲ್ರಿ? ಹೌದಿಲ್ಲ? ಹೌದು. ಹಾಲ ಮತ್ತದೊಳಗ ಪ್ರಶ್ನೆ ಏನು ಕೇಳದ ಹಂಗ ಏನ್ ಕೇಳೋದ್ರಿಪ್ಪ? ಒಬ್ಬ ಮನುಷ್ಯ ಸತ್ತನಂದ್ರ ಚಕ್ಕಡಿ ಒಳಗ ಚಕ್ಕಡಿ ಬುಡಕ್ ಜೋಳಿಗೆ ಕಟ್ಟಿ ಆ ಜೋಳಿಗ್ಯಾಗ ಸತ್ತ ಮನುಷ್ಯನ ಹೆಣ ತಗೊಂಡು ಹೋಗಿ ಹೆಣ ಸುಡಬೇಕಾದ್ರ ಆ ಚಕ್ಕಡಿನೂ ಸುಡ್ತಾರ ತಮ್ಮ. ಹೌದ್ರಿ. ಏನ್ ಮಾಡ್ತಾರ? ಚಕ್ಕಡಿನೂ ಸುಡ್ತಾರ್ರಿ. ಅದೇನು ಜೋಳಿಗೆ ಕಟ್ಕೊಂಡು ಹೋಗಿರ್ತಕ್ಕಂತ ಚಕ್ಕಡಿನೂ ಸುಡ್ತಾರ. ಖರೆ ಅವನ ವಸ್ತುಗಳನ್ನ ಏನು ಸುಡಂಗಿಲ್ಲ. ಹೌದಿಲ್ಲ? ಮುಂದೇನಾಗುತ್ತದ? ಏನಾಗತ್ರಿಪ್ಪ? ಆ ಚಕ್ಕಡಿ ಸುಡ್ತಾರ, ಖರೆ ವಸ್ತುಗಳನ್ನು ಸುಡಂಗಿಲ್ಲ. ಹೌದು. ಆ ಸತ್ತು ಸುಟ್ಟ ನಂತರ ಆ ಸುತ್ತಮುತ್ತ ಬಿದ್ದಿರ್ತಕ್ಕಂತ ಕಲ್ಲುಗಳನ್ನ ಆಯ್ಸ್ಕೊಂಡು ತಂದು ಅಲ್ಲೊಂದು ಸಣ್ಣ ಮನಿ ಕಟ್ತಾರ. ಹೌದ್ರಿಪ್ಪ. ಆ ಕಲ್ಲಿನಿಂದ ಕಟ್ಟಿರ್ತಕ್ಕಂತ ಮನಿಯೊಳಗ ಸತ್ತಿರ್ತಕ್ಕಂತ ಮನುಷ್ಯನ ಹೆಲುಗಳನ್ನ ಹಾಕಿ ಅಲ್ಲಿ ಮುಚ್ಚತಾರ. ಹೌದ್ರಿಪ್ಪ. ಅದಕ್ಕ ಸಾವಿನ ಮನೆ ಅಂತ ಕರಿತಾರ. ಹೌದಿಲ್ಲ? ಹೌದು. ಆ ಸಾವಿನ ಮನೆ ಅಂತ ಏನ ಕರಿತಾರಲ್ಲ, ಈ ಸದ್ಯ ಈ ಪದ್ಧತಿ ಯಾವ ಜನಾಂಗದವ್ರಿಗೆ ಐತಿ? ಏನೋ ಚಕ್ಕಡಿ ಬುಡಕ್ಕ ಜೋಳಿಗೆ ಕಟ್ಟಿ ತಗೊಂಡ ಬಂದ ಹೆಣ ಚಕ್ಕಡಿನೂ ಸುಡ್ತಾರ. ಹೌದಿಲ್ಲ? ಆ ವಸ್ತುವನ್ನೇನು ಸುಡಂಗಿಲ್ಲ. ಅಲ್ಲೇ ಬಿದಿರ್ತಕ್ಕಂತ ಕಲ್ಲು ತಗೊಂಡು ಒಂದು ಮನಿ ಕಟ್ಟಿ ಎಲವು ಮುಚ್ತಾರ. ಅದಕ್ಕ ಸಾವಿನ ಮನಿ ಅಂತ ಕರೀತಾರ. ಈ ಸದ್ಯ ಅದು ಯಾವ ಜನಾಂಗದಾಗ ಕರೀತಾರ? ಹೌದು. ಯಾವ ಜನಾಂಗದವ್ರು ಮಾಡ್ತಾರ ಅಂತಕ್ಕಂಥದ್ದು ಒಂದು ಹಾಲು ಮತದೊಳಗ ಪ್ರಶ್ನೆ. ಹೌದು. ಇನ್ನೊಂದು ಯಾಕಪ್ಪ ಅಂದ್ರ ಜನರಲ್ದೊಳಗ ಪ್ರಶ್ನೆ ಹೇಳಿದ್ರ ನಮ್ಮ ಹನುಮಂತಣ್ಣಗಳ ಏನ್ ಹೇಳಿದ್ರಪ್ಪ ಅಂದ್ರ ರಾಮಾಯಣ ಮಹಾಭಾರತ ಹಿಡ್ಕೊಂಡು ಜನರಲ್ದಾಗ ಏನ್ ಬೇಕಾದ ಕೇಳ್ರಿ 4 ಮಂದಿ ಕೂಡಿರ್ತಕ್ಕಂಥ ಜನಕ್ಕ ಹೌದನ್ನಬೇಕು ಉತ್ತರ. ಹಂಗ ಮಾತು ಹೇಳ್ರಿ ಅಂತ ಹೇಳಿದ್ರು. ಒಂದು ಮಾತು ಏನ ಕೇಳಿದ್ರು ಜನರಲ್ದೊಳಗ ಏನ್ ಕೇಳಿದವ್ರಿವ? ರಾಮ ಮತ್ತು ರಾವಣರ ಯುದ್ಧ ನಡೆದಾಗ ನೇರವಾಗಿ ವಿಷಯ ಹೇಳುದ. ರಾಮ ಮತ್ತು ರಾವಣರ ಯುದ್ಧ ನಡೆದಾಗ ಏನಾಗಿದ್ರಿವ? ಲಕ್ಷ್ಮಣಗ ಮೂರ್ಛೆ ಹೋದಾಗ ಹನುಮಂತ ಯಾ ಹನುಮಂತ? ಲಂಕಾ ಹನುಮಂತ್ರಿ. ಮತ್ತ ಲಕ್ಕ ಹನುಮಂತ ಮತ್ತ ಈ ನಿಪುಣ ಹನುಮಂತ ಹೌದಿಲ್ಲ? ಆ ನಿಪುಣ ಅನ್ನ ಬಳದವ್ರು ಬಂದಾರ ತಿಳ್ಕೊಂಡು ಇದೇ ಹನುಮಂತ ಸಂಜೀವಿನಿ ಕಡ್ಡಿ ತರಾಕ್ ಹೋಗ್ಯಾನಂದಿ. ಆ ಲಂಕಾಕ್ ಯಾಕಪ್ಪ ಅಂದ್ರ ಲಂಕೆ ಹನುಮಂತ ಏನ್ ಮಾಡಿದ್ರಿ? ಲಕ್ಷ್ಮಣಗ ಮೂರ್ಛೆ ಹೋದಂತ ಸಂದರ್ಭದೊಳಗ ಸಂಜೀವಿನಿ ಕಡ್ಡಿ ತರ್ಲಕ್ಕ ಹೊಂಟಿದ್ದ. ಅವಾಗ
ಆಕಿ ಹೆಣ್ಣು ಮಗಳ ಹೆಣ್ಣು ಮಗಳು ಹಿಮಾಲಯ ಪರ್ವತಕ್ಕ ದಾರಿ ಹಿಂಗೆ ಹೋಗುತ್ತೈತೆ ಅಂತ ದಾರಿ ತೋರಿಸಿದ ಹೆಣ್ಣು ಮಗಳು ಯಾರು ಮತ್ತ ಎಷ್ಟು ದೂರ ಐತೆ ಅಂತ ಹೇಳಿದ್ರು. ಹೌದ್ರಿಪ್ಪ. ಹನುಮಂತಗ ಹಿಮಾಲಯ ಪರ್ವತಕ್ಕೆ ಹೋಗುವಂತ ದಾರಿ ತೋರಿಸಕ್ಕೆ ಯಾರು ಮತ್ತೆ ಎಷ್ಟು ದೂರ ಐತಿ ಅಂತ ಹೇಳಿದ್ರು. ಹೌದ್ರಿಪ್ಪ. ಅಂತಕ್ಕಂಥ ಜನರಲ್ ಒಂದು ಪ್ರಶ್ನೆ ಅದ. ಹೌದು. ಬಹಳ ಮಾತಾಡಿ ಬಹಳ ಹೇಳುವಂತ ಅವಶ್ಯಕತೆ ಇಲ್ಲ. ನೇರವಾಗಿ ನಾಲ್ಗುಂಡಿ ಚಾಲನ್ನ ಹಾಡಿ ಆ ಅನ್ನಗ ಪಾಳೆ ಕೊಡದ ಮುಂದಿನ ಸಂದಿಗೆ ಬಂದು ಆ ಮತ್ತ ಸೊಸಿ ಏನೇನ ಪವಾಡ ಮಾಡ್ಯಾಳ ಬೇಷಪಾಲ್ ಹಿಡ್ಕೊಂಡು ಕೂತಾರ. ಹೌದಲ್ಲ ಅನ್ನ ತಿಳ್ದಾನ ಏನಂತ್ರಿಪ್ಪ ತಂಗಿ ಪಾಳೆ ಮುಂದ್ ಬರ್ತದ ನಾನೇ ದೊಡ್ಡ ಮಾಡಿ ಚೋಲೋ ಪಾಲ್ ಹಿಡಿಬೇಕಂದ ನಾವ. ಅಣ್ಣ ಇವತ್ತ ಮಂಗಳಾರತಿ ಆಗೋದ್ರಾಗ ಹೊತ್ತು ಹಂಡತನ ಏನ್ ಹಾಡಿಕೆ ನಡೆಯಂಗಿಲ್ಲ. ಬಾರಾಕ ಬಂದಾಗೋದದ ಮಂಗಳಾರತಿ ಆಗೋದ್ರಾಗ ಹತ್ತಿಯ ಪಾಲು ಹೆಚ್ಚು ಮಾಡಿ ಮಂಗಳಾರತಿ ಹೋಗೋದದ. ನಾಲ್ಕು ಚಾಲ್ ಹಾಡಿ ಪಾಳೆ ಕುರ ಮೆಟ್ಟ ಬಿಡೋದು. ಹೌದ್ರಿಪ್ಪ.